ನಮಸ್ಕಾರ, ನಾನು ಮೀನಾಕ್ಷಿ. ಇಂದು ನಾವು ಮಂಗಳೂರು ವಿಶ್ವವಿದ್ಯಾಲಯದ BA ಅಂತಿಮ ಪದವಿಯ 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡದ ಮೀಮಾಂಸೆಯ ಕುರಿತ ಇನ್ನೊಂದು ತರಗತಿಯನ್ನು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಭಾರತೀಯ ಕಾವ್ಯ ಮೀಮಾಂಸೆ, ಇದರಲ್ಲಿ ಮೀಮಾಂಸೆ ಎಂದರೇನು, ಕಾವ್ಯ ಮೀಮಾಂಸೆ ಎಂದರೇನು, ಕವಿ ಕಾವ್ಯ ಸಹೃದಯರಿಗಿರುವ ಸಂಬಂಧವೇನು, ಇದನ್ನೆಲ್ಲ ತಿಳ್ಕೊಂಡಿದ್ದೇವೆ. ಈಗ ಮುಂದಿನ ತರಗತಿಯಲ್ಲಿ ನಾವು ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮದ ಕುರಿತು ಮತ್ತು ವಿಕಾಸದ ಕುರಿತು ತಿಳಿದುಕೊಳ್ಳೋಣ. ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಅಂತಂದರೆ ಭರತನಿಗಿಂತಲೂ ಪೂರ್ವಕಾಲಕ್ಕೆ ತೆರಳಬೇಕಾಗ್ತದೆ. ಭರತನಿಗಿಂತಲೂ ಮೊದಲು ಸಂಸ್ಕೃತ ಭಾಷೆ ಇಲ್ಲಿ ತನ್ನ ಛಾಪನ್ನು ಆಳವಾಗಿ ಒತ್ತಿರುವಂತಹ ಸಂದರ್ಭದಲ್ಲಿ, ಅಂದರೆ ಸಂಸ್ಕೃತದಿಂದಲೇ ಕಾವ್ಯ ಮೀಮಾಂಸೆ ಹುಟ್ಟಿಕೊಂಡು ಬಂತು. ಯಾಕೆಂದರೆ ಸಂಸ್ಕೃತದಲ್ಲಿ ಅತ್ಯಂತ ಪ್ರಾಚೀನವಾದ ವೇದಗಳಲ್ಲೇ ಅಲಂಕಾರ ಶಾಸ್ತ್ರ ಅಥವಾ ಕಾವ್ಯ ಮೀಮಾಂಸೆಯ ಉಲ್ಲೇಖವಿದೆ. ವೇದಗಳಲ್ಲಿ ಒಂದಾದ ಅಥರ್ವ ವೇದದಲ್ಲಿ ರಸವೆಂದರೆ ಸಾರ ಅಂತ ಹೇಳಲಾಗಿದೆ. ರಸದ ಉದ್ದೇಶವನ್ನು ಕೂಡ ಅಥರ್ವ ವೇದದಲ್ಲಿ ವರ್ಣಿಸಲಾಗಿದೆ. ಉಪನಿಷತ್ತಿನಲ್ಲಿ ಕಾವ್ಯದ ಗುಣವಿದೆ. ಸಂಸ್ಕೃತದ ಅತ್ಯಂತ ಪ್ರಾಚೀನ ನಿಘಂಟು ರೂಪದ ಕೃತಿ ಅಂತ ನಾವು ಯಾಸ್ಕನ ನಿರುಕ್ತ ಎನ್ನುವ ಕೃತಿಯನ್ನು ಕರಿತೇವೆ. ಅಲ್ಲಿಯೂ ಕೂಡ ಉಪಮಾಲಂಕಾರದ ಕುರಿತು ವಿವರಣೆ ಇದೆ. ಹೀಗಾಗಿ ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮ ಎಂದಾಗ ನಾವು ಭರತನಿಗಿಂತಲೂ ಪೂರ್ವಕಾಲಕ್ಕೆ ತೆರಳುವುದು ಅನಿವಾರ್ಯವಾಗ್ತದೆ. ವೇದಗಳಲ್ಲಿ ಮಾತ್ರ ಈ ಕಾವ್ಯ ಮೀಮಾಂಸೆಯ ದಾಖಲೆಗಳು ನಮಗೆ ಸಿಕ್ಕಿಲ್ಲ. ಪಾಣಿನಿಯ ಅಷ್ಟಾಧ್ಯಾಯಿ ಎನ್ನುವಂತಹ ವ್ಯಾಕರಣ ಗ್ರಂಥದಲ್ಲಿ ಉಪಮೆ, ವ್ಯಂಜನಾವೃತ್ತಿ ಇವುಗಳ ಬಗ್ಗೆ ವಿವರಣೆ ಇದೆ. ಉಪಮೆ ಎಂದರೇನು, ವ್ಯಂಜನಾವೃತ್ತಿ ಎಂದರೇನು, ಇವೆಲ್ಲವನ್ನು ನಾವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಸ್ತಾರವಾದಂತಹ ವಿವರಣೆ ಈಗ ಅಗತ್ಯ ಇಲ್ಲ. ವಾತ್ಸಾಯನ ಕಾಮಸೂತ್ರದಲ್ಲಿ 64 ಕಲೆಗಳ ಪೈಕಿ ಕ್ರಿಯಾಕಲ್ಪ ಎನ್ನುವ ಕಲೆಯನ್ನು ಸೇರಿಸಲಾಗಿದೆ. ಈ ಕ್ರಿಯಾಕಲ್ಪ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿರುವಂಥದ್ದು. ಹೀಗೆ ಭಾರತೀಯ ಕಾವ್ಯ ಮೀಮಾಂಸೆಯ ಉಗಮವನ್ನು ನೋಡ್ತಾ ಹೋದರೆ ಅದು ಬಹಳಷ್ಟು ಹಿಂದಿನ ಕಾಲಕ್ಕೆ ತೆರಳುತ್ತದೆ. ಈಗ ನಾವು ಮೀಮಾಂಸಕರು, ಭಾರತೀಯ ಕಾವ್ಯ ಮೀಮಾಂಸೆಯ ಮೀಮಾಂಸಕರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು ಕಾವ್ಯ ಮೀಮಾಂಸೆ ಹೇಗೆ ಬೆಳೆದು ಬಂತು, ಅಲಂಕಾರಿಕನಿಂದ ಅಲಂಕಾರಿಕನಿಗೆ ಹೇಗೆ ವ್ಯಾಖ್ಯೆಗಳು ತನ್ನದೇ ಆದ ರೂಪವನ್ನು ಪಡ್ಕೊಳ್ತಾ ಬಂತು ಎನ್ನುವುದನ್ನು ತಿಳಿದುಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ. ಮೀಮಾಂಸಕರ ಸಂಕ್ಷಿಪ್ತ ಪರಿಚಯದಲ್ಲಿ ಮೊದಲ ಬಾರಿಗೆ ನಾವು ಉಲ್ಲೇಖಿಸಬೇಕಾದಂಥ ಹೆಸರು ಭರತ. ಈತನ ಕೃತಿ ನಾಟ್ಯಶಾಸ್ತ್ರ. ಭರತನನ್ನು ಅಲಂಕಾರ ಶಾಸ್ತ್ರದ ಆಚಾರ್ಯ ಪುರುಷ ಎಂದು ಕರೆಯಲಾಗಿದೆ. ಈತ ಬರೆದಿರುವ ನಾಟ್ಯಶಾಸ್ತ್ರ ಕೃತಿಯಲ್ಲಿ 36 ಅಧ್ಯಾಯಗಳಿವೆ. 36 ಅಧ್ಯಾಯಗಳಲ್ಲಿ 600 ಶ್ಲೋಕಗಳನ್ನು ಈತ ಅದರಲ್ಲಿ ಉಲ್ಲೇಖಿಸ್ತಾನೆ. ಭರತ ಮುಖ್ಯವಾಗಿ ರಸತತ್ವವನ್ನು ಪ್ರತಿಪಾದಿಸಿದ್ದಾನೆ. ನಾಟಕದ ಕುರಿತು ಕೂಡ ಭರತನ ನಾಟ್ಯಶಾಸ್ತ್ರ ನಮಗೆ ವಿವರಣೆಯನ್ನು ನೀಡುತ್ತದೆ. ಈತ 8 ರಸಗಳ ಬಗ್ಗೆ ಹೇಳ್ತಾನೆ. ರಸತತ್ವದ ಪ್ರತಿಪಾದನೆಯಲ್ಲಿ 8 ರಸಗಳನ್ನು ಹೇಳ್ತಾನೆ. ಶೃಂಗಾರ, ಹಾಸ್ಯ, ಕರುಣ, ಭಯಾನಕ, ರೌದ್ರ, ವೀರ, ಬೀಭತ್ಸ ಹಾಗೂ ಅದ್ಭುತ ಎನ್ನುವ 8 ರಸಗಳನ್ನು ಹೇಳ್ತಾನೆ. ಆದರೆ ಸದ್ಯ ಪ್ರಚಲಿತದಲ್ಲಿರೋದು ನವರಸ. ಹಾಗಿದ್ರೆ 9ನೇ ರಸವಾಗಿ ಯಾವುದು ಸೇರ್ತು, ಯಾವ ಅಲಂಕಾರಿಕನಿಂದ ಸೇರ್ತು ಎನ್ನುವುದನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ 8 ರಸಗಳನ್ನು, 33 ಸಂಚಾರಿ ಭಾವಗಳನ್ನು ಹೆಸರಿಸ್ತಾನೆ. 8 ಸ್ಥಾಯಿ ಭಾವಗಳನ್ನು ಕೂಡ ಆತ ಅಲ್ಲಿ ಹೆಸರಿಸ್ತಾನೆ. ಈತನ ಪ್ರಸಿದ್ಧವಾದಂತಹ ಸೂತ್ರ ಕಾವ್ಯಮೀಮಾಂಸೆ ಎಂದರೇನು ಎನ್ನುವುದಕ್ಕೆ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದೃಸ ನಿಷ್ಪತ್ತಿ ಅಂತ ಹೇಳ್ತಾನೆ. ವಿಭಾವ, ಅನುಭಾವ ಮತ್ತು ವ್ಯಭಿಚಾರಿ ಭಾವಗಳು ಸೇರಿ ರಸದ ಆಸ್ವಾದನೆಯಾಗ್ತದೆ ಎನ್ನುವುದು ಭರತನ ಅಭಿಪ್ರಾಯ. ಉಪಮೆ, ರೂಪಕ, ದೀಪಕ, ಯಮಕಗಳೆಂಬ 4 ಮುಖ್ಯ ಅಲಂಕಾರಗಳನ್ನು ಕೂಡ ಈತ ತಿಳಿಸಿಕೊಡ್ತಾನೆ. ಕಾವ್ಯಮೀಮಾಂಸೆಯ ಅನೇಕ ವಿಷಯಗಳನ್ನು ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಚರ್ಚಿಸ್ತಾನೆ. ಕಾವ್ಯೇಷು ನಾಟಕಂ ರಮ್ಯಂ ಎನ್ನುವುದು ಭರತನ ಪ್ರಸಿದ್ಧವಾದ ಉಕ್ತಿ.
ಮೊದಲಿಗೆ ಕಾವ್ಯ ಮೀಮಾಂಸೆಯ ಮೀಮಾಂಸಕರ ಸಂಕ್ಷಿಪ್ತ ಪರಿಚಯ ಅಥವಾ ಮೀಮಾಂಸಕರು ಅಂತ ಬಂದ ತಕ್ಷಣ ಮೊಟ್ಟ ಮೊದಲು ನಾವು ಉಲ್ಲೇಖಿಸಬೇಕಾದ ಹೆಸರು ಭರತನದ್ದು. ಈತ ಬರೆದ ಕೃತಿ ನಾಟ್ಯಶಾಸ್ತ್ರ. ಕ್ರಿಸ್ತಪೂರ್ವ ಅಥವಾ ಕ್ರಿಸ್ತಶಕದ ಆರಂಭದಲ್ಲಿ ಈತ ಬದುಕಿದ್ದ. ಈತನನ್ನು ಅಲಂಕಾರ ಶಾಸ್ತ್ರದ ಆಚಾರ್ಯ ಪುರುಷ ಅಂತ ಕರೆಯಲಾಗಿದೆ. ಕೃತಿ ನಾಟ್ಯಶಾಸ್ತ್ರದಲ್ಲಿ 36 ಅಧ್ಯಾಯಗಳಿವೆ, 600 ಶ್ಲೋಕಗಳಿವೆ. ಈ ಕೃತಿ ನಾಟಕದ ಕುರಿತು ವಿವರಣಾತ್ಮಕವಾಗಿ ಚರ್ಚಿಸ್ತದೆ. ರಸತತ್ವವನ್ನು ಈತ ಪ್ರತಿಪಾದಿಸಿದ್ದಾನೆ. 8 ರಸಗಳನ್ನು, 8 ಸ್ಥಾಯಿ ಭಾವಗಳನ್ನು, 33 ಸಂಚಾರಿ ಭಾವಗಳನ್ನು ತನ್ನ ಕೃತಿಯಲ್ಲಿ ಈತ ಹೇಳ್ತಾನೆ. ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ ಅಂತ ವ್ಯಾಖ್ಯೆಯನ್ನು ನೀಡ್ತಾನೆ. ಅಂದರೆ ವಿಭಾವ, ಅನುಭಾವ ಮತ್ತು ವ್ಯಭಿಚಾರಿ ಸಂಚಾರಿ ಭಾವಗಳು ಸೇರಿ ರಸದ ಆಸ್ವಾದನೆಯಾಗ್ತದೆ ಎನ್ನುವುದು ಭರತನ ಅಭಿಪ್ರಾಯ. ಇಷ್ಟೇ ಅಲ್ಲದೆ ಉಪಮೆ, ರೂಪಕ, ದೀಪಕ ಮತ್ತು ಯಮಕ ಎನ್ನುವಂತಹ 4 ಅಲಂಕಾರಗಳ ಬಗ್ಗೆ ಕೂಡ ಚರ್ಚಿಸಿದ್ದಾನೆ. ಗುಣ ದೋಷಗಳ ವಿವರಣೆಯನ್ನು ಕೂಡ ವಿಶ್ಲೇಷಿಸಿದ್ದಾನೆ. ಕಾವ್ಯೇಶು ನಾಟಕಂ ರಮ್ಯಂ ಎನ್ನುವುದು ಭರತನ ಪ್ರಸಿದ್ಧವಾದ ಉಕ್ತಿ. ಎರಡನೇ ಮೀಮಾಂಸಕನಾಗಿ ಭಾಮಹ ರಚಿಸಿರುವಂತಹ ಕೃತಿ ಕಾವ್ಯಾಲಂಕಾರ. ಈತನ ಕಾಲ ಸುಮಾರು 7ನೇ ಶತಮಾನ. ಈತ ಕಾಶ್ಮೀರದವನು. ಈತನನ್ನು ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ ಅಂತ ಕರೆಯಲಾಗಿದೆ. ಯಾಕೆಂದರೆ ಅವನ ಕೃತಿಯ ಹೆಸರೇ ಹೇಳ್ತದೆ ಕಾವ್ಯಾಲಂಕಾರ ಎಂಬುದಾಗಿ. ಈತನ ಕೃತಿ 6 ಅಧ್ಯಾಯಗಳನ್ನು ಒಳಗೊಂಡಿದೆ, 400 ಶ್ಲೋಕಗಳಿವೆ. ಭರತನ ನಾಟ್ಯಶಾಸ್ತ್ರ 36 ಅಧ್ಯಾಯಗಳಿವೆ, 600 ಶ್ಲೋಕಗಳಿವೆ. ಭಾಮಹನ ಕಾವ್ಯಾಲಂಕಾರ 6 ಅಧ್ಯಾಯಗಳನ್ನು ಹೊಂದಿದ್ದು 400 ಶ್ಲೋಕಗಳನ್ನು ಒಳಗೊಂಡಿದೆ. ಕಾವ್ಯ ಲಕ್ಷಣ, ಪ್ರಯೋಜನ ಇವುಗಳ ಬಗ್ಗೆ 1ನೇ ಅಧ್ಯಾಯದಲ್ಲಿ ಭಾಮಹ ವಿವರಿಸ್ತಾನೆ. ಕಾವ್ಯದ ಲಕ್ಷಣ, ಕಾವ್ಯದ ಪ್ರಯೋಜನ. 2 ಮತ್ತು 3ನೇ ಅಧ್ಯಾಯದಲ್ಲಿ 40 ಅಲಂಕಾರಗಳ ಬಗ್ಗೆ ತಿಳಿಸಿಕೊಡ್ತಾನೆ. 1ನೇ ಅಧ್ಯಾಯದಲ್ಲಿ ಕಾವ್ಯದ ಲಕ್ಷಣ, ಕಾವ್ಯದ ಪ್ರಯೋಜನವನ್ನು ಚರ್ಚಿಸ್ತಾನೆ. 2, 3ನೇ ಅಧ್ಯಾಯದಲ್ಲಿ 40 ಅಲಂಕಾರಗಳ ಬಗ್ಗೆ ನಿರೂಪಿಸ್ತಾನೆ. 4 ಮತ್ತು 5ನೇ ಅಧ್ಯಾಯದಲ್ಲಿ ಕಾವ್ಯದ ಗುಣ ಮತ್ತು ದೋಷಗಳನ್ನು ವಿವರಿಸ್ತಾನೆ. ಸೂರ್ಯ ಮುಳುಗಿದ, ಚಂದ್ರ ಹೊಳೆಯುತ್ತಾನೆ, ಪಕ್ಷಿಗಳು ಗೂಡಿಗೆ ಹೋದವು, ಇವೆಲ್ಲ ಲೋಕವಾರ್ತೆ ಅಂತ ಹೇಳ್ತಾನೆ. ಅಂದರೆ ಈ ರೀತಿಯಾಗಿ ಸೂರ್ಯ ಮುಳುಗಿದ, ಚಂದ್ರ ಹೊಳಿತಾನೆ, ಪಕ್ಷಿಗಳು ಗೂಡಿಗೆ ಹೋದವು, ಈ ರೀತಿ ಮಾತನಾಡೋದು ಸಾಮಾನ್ಯನಾದವನ ಮಾತು. ಇವೆಲ್ಲ ಕಾವ್ಯಗಳು ಅನಿಸಿಕೊಳ್ಳಲ್ಲ. ಕಾವ್ಯದಲ್ಲಿ ಭಾಷಾ ಸೌಂದರ್ಯ ಇರಬೇಕು, ಕಾವ್ಯ ಅಲಂಕಾರದಿಂದ ಕೂಡಿರಬೇಕು ಎನ್ನುವುದು ಈತನ ಅಭಿಪ್ರಾಯ. ವಕ್ರೋಕ್ತಿ ಅಂತಂದರೆ ಅಲಂಕಾರಕ್ಕೆ, ವಕ್ರೋಕ್ತಿ ಎನ್ನುವುದು ಅಲಂಕಾರದ ಒಂದು ಭಾಗ. ವಕ್ರೋಕ್ತಿಗೆ ಈತ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾನೆ. ಈತ ಶಬ್ದಾರ್ಥವು ಸಹಿತವು ಕಾವ್ಯಂ ಎಂದು ವಿವರಿಸ್ತಾನೆ. ಏನು ಹಾಗಂದರೆ ಕಿವಿಗೆ ಇಂಪನ್ನು ಉಂಟು ಮಾಡುವ ಪದವಿನ್ಯಾಸ, ಪದಗಳ ಮೂಲಕ ಹೊರಹೊಮ್ಮುವ ಸುಂದರವಾದ ಅರ್ಥ, ಇವೆರಡರಿಂದ ಕೂಡಿದ್ದು ಕಾವ್ಯ. ಕಾವ್ಯ ಎಂದ್ರೇನು ಎನ್ನುವುದಕ್ಕೆ ಭಾಮಹನ ವ್ಯಾಖ್ಯೆ. ಶಬ್ದಾರ್ಥವು ಸಹಿತವು ಕಾವ್ಯಂ. ಕಿವಿಗೆ ಇಂಪನ್ನು ಉಂಟು ಮಾಡುವಂತಹ ಪದವಿನ್ಯಾಸ, ಅಂದರೆ ಪದಗಳ ವಿನ್ಯಾಸವೂ ಮುಖ್ಯ, ಪದಗಳ ಮೂಲಕ ಹೊರಹೊಮ್ಮುವ ಸುಂದರವಾದ ಅರ್ಥವೂ ಮುಖ್ಯ. ಹೀಗೆ ಶಬ್ದ ಮತ್ತು ಅರ್ಥಗಳಿಂದ ಕೂಡಿರುವಂಥದ್ದೇ ಕಾವ್ಯ ಎನ್ನುವುದು ಭಾಮಹನ ಅಭಿಪ್ರಾಯ. ಈತ ಹೆಣ್ಣಿನ ಮುಖ ಎಷ್ಟೇ ಸುಂದರ ಇರ್ಬೋದು, ಅಲಂಕಾರ ಇಲ್ಲದೆ ಶೋಭಿಸದು. ಹಾಗೆಯೇ ಕಾವ್ಯವೂ ಕೂಡ ಅಲಂಕಾರಗಳನ್ನು ಬಳಸದೇ ಇದ್ದರೆ ಅದು ಕಾವ್ಯವೇ ಅಲ್ಲ ಅಂತ ಹೇಳ್ತಾನೆ. ಮುಂದಿನ ಮೀಮಾಂಸಕ ದಂಡಿ ರಚಿಸಿರುವಂತಹ ಕೃತಿ ಕಾವ್ಯಾದರ್ಶ. ಕಾವ್ಯಾದರ್ಶ ಕೃತಿಯನ್ನು ರಚಿಸಿರುವಂತಹ ದಂಡಿ ಸುಮಾರು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಜೀವಿಸಿದ್ದ. ಈತ ದಕ್ಷಿಣ ಭಾರತದ ಕಾಂಚೀಪುರಿಯವನು. ಈತನ ಕೃತಿ ಕಾವ್ಯಾದರ್ಶದಲ್ಲಿ 3 ಅಧ್ಯಾಯಗಳಿವೆ, 660 ಶ್ಲೋಕಗಳಿವೆ. ಏನು ಚರ್ಚೆ ಮಾಡ್ತಾನೆ ಈತ ಹಾಗಿದ್ರೆ 3 ಅಧ್ಯಾಯಗಳಲ್ಲಿ? ಕಾವ್ಯದ ಲಕ್ಷಣ, ಕಾವ್ಯದ ಉದ್ದೇಶ, ಅಷ್ಟಾದಶ ವರ್ಣನೆ, ಅಂದರೆ ಅಲ್ಲಿ ಎಷ್ಟು 80 ರೀತಿಯಂಥ ವರ್ಣನೆಗಳು ಬರ್ತವೆ, ಅದನ್ನು ವಿವರಿಸ್ತಾನೆ. ವೈದರ್ಭಿ, ಗೌಡಿ ಎಂಬ ಕಾವ್ಯ ಮಾರ್ಗಗಳ ಬಗ್ಗೆ ಚರ್ಚಿಸ್ತಾನೆ.
ಕಾವ್ಯದ 10 ಗುಣಗಳು ಯಾವುವು ಎಂಬುದನ್ನು ತಿಳಿಸ್ತಾನೆ. ಅಂದರೆ ಕಾವ್ಯ ಅನ್ನಿಸ್ಕೊಳ್ಬೇಕಿದ್ರೆ ಒಂದು ರಚನೆಗೆ 10 ಗುಣಗಳಿರಬೇಕು. ಆ ಗುಣಗಳು ಯಾವುವು ಅಂತ ಹೇಳ್ತಾನೆ. 37 ಅರ್ಥಾಲಂಕಾರಗಳ ಬಗ್ಗೆ ವಿವರಿಸ್ತಾನೆ. ಯಮಕ ಚಿತ್ರಕವಿತ್ವವೆಂಬ ಶಬ್ದಾಲಂಕಾರಗಳ ಬಗ್ಗೆ. ಹೀಗೆ ಇಷ್ಟು ವಿವರಣೆಗಳನ್ನು ತನ್ನ 3 ಅಧ್ಯಾಯಗಳಲ್ಲಿ ಕಾವ್ಯಾದರ್ಶ ಕೃತಿಯಲ್ಲಿ ದಂಡಿ ನೀಡ್ತಾನೆ. ಕಾವ್ಯ ಮಾರ್ಗಗಳ ಉಲ್ಲೇಖ. ಕಾವ್ಯ ಮಾರ್ಗವನ್ನು ದಂಡಿ ಎನ್ನುವ ಒಬ್ಬ ಮೀಮಾಂಸಕ ಬರುವ ತನಕ ಯಾರೂ ಕೂಡ ಉಲ್ಲೇಖಿಸಿರಲಿಲ್ಲ. ಕಾವ್ಯ ಮಾರ್ಗಗಳನ್ನು ಕುರಿತು ಉಲ್ಲೇಖಿಸ್ತಾನೆ. ಕಾವ್ಯದ 10 ಗುಣಗಳ ಬಗ್ಗೆ ಚರ್ಚಿಸಿದಂತಹ ಪ್ರಥಮ ಮೀಮಾಂಸಕ ಈತ. ಹಾಗಿದ್ರೆ ಈತನ ವ್ಯಾಖ್ಯೆ ಏನು? ಕಾವ್ಯದ ಬಗ್ಗೆ ಈತ ಏನು ಹೇಳ್ತಾನೆ? ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ. ಅಂದರೆ ಕಾವ್ಯಕ್ಕೆ ಶೋಭೆ ತರುವ ಧರ್ಮ ಅಥವಾ ಗುಣಗಳೇ ಅಲಂಕಾರಗಳು. ಕಾವ್ಯ ಅಂತಲೇ ಬರೆದ ಮೇಲೆ ಅದಕ್ಕೆ ಸೌಂದರ್ಯಕ್ಕೆ ಒಂದಿಷ್ಟು ಅಲಂಕಾರವನ್ನು, ಸುಂದರವಾಗಿ ಕಾಣಬೇಕು ಅಂತ ಒಂದಿಷ್ಟು ಅಲಂಕಾರವನ್ನು ನಾವು ಮಾಡಬೇಕಾಗ್ತದೆ. ಆ ಒಂದಿಷ್ಟು ಅಲಂಕಾರವೇ ಕಾವ್ಯಕ್ಕೆ ಶೋಭೆ ತರುವಂಥದ್ದು ಎನ್ನುವುದು ಈತನ ವ್ಯಾಖ್ಯೆ. ಭಾಮಹ ದಂಡಿ ಭಾಮಹನ ನಂತರದವನಾಗಿದ್ದು ಭಾಮಹನು ಹೇಳಿಕೊಟ್ಟಂತಹ ಮಾರ್ಗದಲ್ಲಿಯೇ ಸಾಕ್ತಾನೆ. ಮುಂದುವರೆದು ಇನ್ನೊಂದು ವ್ಯಾಖ್ಯೆಯನ್ನು ಆತ ಹೇಳ್ತಾನೆ. ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ. ಅಂದರೆ ಇಷ್ಟಾರ್ಥದೊಡನೆ ಕೂಡಿ ಬರುವ ಪದ ಸಮೂಹವೇ ಕಾವ್ಯದ ಶರೀರ. ಇಲ್ಲಿ ಕಾವ್ಯದ ಶರೀರದ ಬಗ್ಗೆ ಮೊದಲು ಮಾತನಾಡ್ತಾನೆ ದಂಡಿ. ಇಲ್ಲಿಯ ತನಕ ಯಾರು ಕಾವ್ಯದ ಶರೀರ ಎನ್ನುವ ಪದವನ್ನು ಉಲ್ಲೇಖಿಸಿರಲಿಲ್ಲ. ಕಾವ್ಯದ ಶರೀರ ಯಾವುದು ಕೇಳಿದರೆ ಇಷ್ಟವಾದ ಅರ್ಥ, ಸುಂದರವಾದ ಅರ್ಥದೊಡನೆ ಬರುವ ಪದ ಸಮೂಹವಿದ್ದರೆ ಅದೇ ಕಾವ್ಯದ ಶರೀರ ಎಂಬುದಾಗಿ ಈತ ಹೇಳ್ತಾನೆ. ಕಾವ್ಯದ ಭಾಷೆಯನ್ನು ದಂಡಿ 2 ಬಗೆಯಾಗಿ ವಿಭಾಗಿಸ್ತಾನೆ. ಒಂದು ವಕ್ರೋಕ್ತಿ, ಇನ್ನೊಂದು ಸ್ವಭಾವೋಕ್ತಿ ಅಂತ. ವಕ್ರೋಕ್ತಿ, ಸ್ವಭಾವೋಕ್ತಿ ಇದರ ಬಗ್ಗೆ ಮುಂದೆ ವಿವರಣಾತ್ಮಕವಾಗಿ ತಿಳಿದುಕೊಳ್ಳಿಕ್ಕಿದೆ. ಕನ್ನಡದ ಮೊದಲ ಲಭ್ಯ ಗ್ರಂಥವಾದಂತಹ ಕವಿರಾಜ ಮಾರ್ಗದ ಮೇಲೆ ದಂಡಿಯ ಕಾವ್ಯಾದರ್ಶದ ಪ್ರಭಾವವನ್ನು ನಾವು ಕಾಣ್ಬೋದು. ದಂಡಿ ಕಾವ್ಯಾದರ್ಶದಲ್ಲಿ ಕಾವ್ಯದ ಪ್ರತಿಭೆಯ ಬಗ್ಗೆ, ಕಾವ್ಯ ರಚಿಸಲಿಕ್ಕೆ ಒಂದು ಪ್ರತಿಭೆ ಬೇಕು, ಆ ಪ್ರತಿಭೆಯ ಬಗ್ಗೆ ಕೂಡ ನಮಗೆ ತಿಳಿಸಿಕೊಡ್ತಾನೆ. ರಸವನ್ನು ಈತ ರಸವದ್ ಅಲಂಕಾರ ಅಂತ ಕರೀತಾನೆ. ರಸವನ್ನು ರಸ ಅಂತ ಕರೆಯಲ್ಲ ಈತ. ನಾವೇನು ನವರಸಗಳು ಅಂತ ಹೇಳ್ತೇವೆ, ಅಲ್ಲಿ ಭರತ ಏನು 8 ರಸಗಳ ಬಗ್ಗೆ ಹೇಳಿದ್ದ, ಆ ರಸಗಳನ್ನು ಈತ ರಸವತ್ ಅಲಂಕಾರ, ಅದನ್ನು ಕೂಡ ಒಂದು ಅಲಂಕಾರ ಎಂಬುದಾಗಿ ಹೇಳ್ತಾನೆ. ಕನ್ನಡದ ಕವಿರಾಜ ಮಾರ್ಗದ ಮೇಲೆ ಕಾವ್ಯಾದರ್ಶದ ಪ್ರಭಾವವಿರುವಂಥದ್ದು, ಕಾವ್ಯ ಪ್ರತಿಭೆಯ ಬಗ್ಗೆ ಹೇಳಿರುವಂಥದ್ದು. ರಸವನ್ನು ಈತ ರಸವತ್ ಅಲಂಕಾರ ಎಂದಿರುವುದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಇಂದು ನಾವು 3 ಮೀಮಾಂಸಕರ ಬಗ್ಗೆ ತಿಳಿದುಕೊಂಡೆವು. ಭಾರತೀಯ ಕಾವ್ಯಮೀಮಾಂಸೆಯ ಉಗಮ ಹೇಗಾಯಿತು ಎನ್ನುವುದರಿಂದ ಹಿಡಿದು 3 ಮೀಮಾಂಸಕರ ಬಗ್ಗೆ ತಿಳಿದುಕೊಂಡೆವು. ಕಾವ್ಯಮೀಮಾಂಸೆಯ ಉಗಮಕ್ಕೆ ವೇದಗಳಷ್ಟೇ ಪುರಾತನವಾದಂತಹ ಪರಂಪರೆ ಇದೆ. ಸಂಸ್ಕೃತದಲ್ಲಿ ರಚಿತವಾದ ಅತ್ಯಂತ ಪ್ರಾಚೀನವಾದ ವೇದಗಳಲ್ಲಿ ಅಲಂಕಾರ ಶಾಸ್ತ್ರ ಅಥವಾ ಕಾವ್ಯಮೀಮಾಂಸೆಯ ಲಕ್ಷಣಗಳು ಕಂಡುಬರ್ತವೆ. ಅಥರ್ವ ವೇದದಲ್ಲಿ ರಸದ ಉದ್ದೇಶವಿದೆ. ಇಲ್ಲಿ ರಸವೆಂದರೆ ಸಾರ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಉಪನಿಷತ್ತುಗಳಲ್ಲೂ ಕಾವ್ಯದ ಗುಣವಿದೆ. ಸಂಸ್ಕೃತದ ಅತ್ಯಂತ ಪ್ರಾಚೀನ ನಿಘಂಟು ಯಾಸ್ಕನ ನಿರುಕ್ತ, ಇದರಲ್ಲೂ ಕೂಡ ಉಪಮಾಲಂಕಾರದ ಕುರಿತು ವಿವರಣೆ ಇದೆ. ಪಾಣಿನಿಯ ಅಷ್ಟಾಧ್ಯಾಯಿ ಎನ್ನುವ ವ್ಯಾಕರಣ ಗ್ರಂಥದಲ್ಲೂ ಉಪಮೆ ವ್ಯಂಜನಾವೃತ್ತಿಯ ವಿವರಣೆ ಇದೆ. ಹೀಗೆ ಕಾವ್ಯಮೀಮಾಂಸೆಯ ಉಗಮವನ್ನು ಕೆದಕ್ತಾ ಹೋದಂತೆ ಅದು ಬಹಳ ಹಿಂದಕ್ಕೆ ನಮ್ಮನ್ನು ಕೊಂಡೊಯ್ತದೆ. ಈಗ ಮೀಮಾಂಸಕರ ಕುರಿತು ಪರಿಚಯ ಮಾಡಿಕೊಂಡೆವು. ಒಮ್ಮೆ ಅದನ್ನು ಪುನರಾವಲೋಕನ ಮಾಡಿಕೊಳ್ಳೋಣ. ಮೊದಲನೇ ಮೀಮಾಂಸಕ ಭರತ. ಕಾವ್ಯಮೀಮಾಂಸೆಯ ಇತಿಹಾಸ ಹೇಳಬೇಕು ಅಂತಂದರೆ ಭರತನ ಹೊರತಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಭರತ ಬರೆದಿರುವಂತಹ ನಾಟ್ಯಶಾಸ್ತ್ರ ಕೃತಿ ಕಾವ್ಯಮೀಮಾಂಸೆಯ ಮೇರು ಕೃತಿ. ಈತನನ್ನು ಅಲಂಕಾರ ಶಾಸ್ತ್ರದ ಆಚಾರ್ಯ ಪುರುಷ ಅಂತ ಕರೆದಿದ್ದಾರೆ. ಈತ ತನ್ನ ಕೃತಿಯಾದ ನಾಟ್ಯಶಾಸ್ತ್ರದಲ್ಲಿ 36 ಅಧ್ಯಾಯಗಳಲ್ಲಿ 600 ಶ್ಲೋಕಗಳನ್ನಿಟ್ಟು ನಾಟ್ಯ, ನಾಟಕ, ರಸತತ್ವ ಹೀಗೆ ಹಲವಾರು ವಿಷಯದ ಕುರಿತು ಚರ್ಚಿಸ್ತಾನೆ. ಈತ 8 ರಸಗಳನ್ನು, 8 ಸ್ಥಾಯಿ ಭಾವಗಳನ್ನು, 33 ಸಂಚಾರಿ ಭಾವಗಳನ್ನು ಕುರಿತು ತಿಳಿಸಿಕೊಟ್ಟಿದ್ದಾನೆ. ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ.
ವಿಭಾವ, ಅನುಭಾವ ಮತ್ತು ವ್ಯಭಿಚಾರ ಭಾವಗಳು ಸೇರಿ ರಸದ ಆಸ್ವಾದನೆಯಾಗ್ತದೆ ಎನ್ನುವುದು ಭರತನ ಉಕ್ತಿ. ಉಪಮೆ, ರೂಪಕ, ದೀಪಕ, ಯಮಕ ಎನ್ನುವ 4 ಅಲಂಕಾರಗಳನ್ನು ಕೂಡ ಈತ ವಿವರಿಸಿದ್ದಾನೆ. ಕಾವ್ಯದ ಗುಣ ಮತ್ತು ದೋಷಗಳ ಬಗ್ಗೆ ಕೂಡ ಭರತ ತನ್ನ ಕೃತಿಯಲ್ಲಿ ವಿವರಿಸ್ತಾನೆ. ಕಾವ್ಯೇಶು ನಾಟಕಂ ರಮ್ಯಂ ಎಂದಿರುವುದು ಭರತನು ಬಳಸಿರುವಂತಹ ಪ್ರಸಿದ್ಧವಾದ ಉಕ್ತಿಯಾಗಿದೆ. ಭಾಮಹ ಈತನ ಕೃತಿ ಕಾವ್ಯಾಲಂಕಾರ. ಸುಮಾರು 7ನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ಬದುಕಿದ್ದಂತಹ ಮೀಮಾಂಸಕ. ಈತನ ಕೃತಿ ಕಾವ್ಯಾಲಂಕಾರದಲ್ಲಿ 6 ಅಧ್ಯಾಯಗಳಿವೆ, 400 ಶ್ಲೋಕಗಳಿವೆ. ಈತನನ್ನು ಅಲಂಕಾರ ಸಿದ್ಧಾಂತದ ಪ್ರತಿಪಾದಕನೆಂದು ಕರೆಯಲಾಗಿದೆ. 1ನೇ ಅಧ್ಯಾಯದಲ್ಲಿ ಕಾವ್ಯದ ಲಕ್ಷಣ, ಕಾವ್ಯದ ಪ್ರಯೋಜನ ಕುರಿತು ಹೇಳ್ತಾನೆ. 2-3ನೇ ಅಧ್ಯಾಯದಲ್ಲಿ 40 ಅಲಂಕಾರಗಳನ್ನು ನಿರೂಪಿಸ್ತಾನೆ. 4-5ನೇ ಅಧ್ಯಾಯದಲ್ಲಿ ಕಾವ್ಯದ ಗುಣದೋಷಗಳನ್ನು ವಿವರಿಸ್ತಾನೆ. ಸೂರ್ಯ ಮುಳುಗಿದ, ಚಂದ್ರ ಹೊಳೆಯುತ್ತಾನೆ, ಪಕ್ಷಿಗಳು ಗೂಡನ್ನು ಸೇರಿದವು, ಇವೆಲ್ಲ ಕಾವ್ಯ ಅನ್ನಿಸ್ಕೊಳ್ಳಲ್ಲ. ಇವೆಲ್ಲ ಲೋಕವಾರ್ತೆ. ಕಾವ್ಯದಲ್ಲಿ ಭಾಷಾ ಸೌಂದರ್ಯ ಇರಬೇಕು, ಕಾವ್ಯದಲ್ಲಿ ಅಲಂಕಾರಿಕವಾದಂತಹ ಪದಗಳಿರಬೇಕು ಎನ್ನುವುದು ಭಾಮಹನ ಅಭಿಪ್ರಾಯ. ಈತನ ಪ್ರಸಿದ್ಧವಾದ ವ್ಯಾಖ್ಯೆ ಶಬ್ದಾರ್ಥವು ಸಹಿತವು ಕಾವ್ಯಂ, ಅಂದರೆ ಕಿವಿಗೆ ಇಂಪನ್ನು ಉಂಟು ಮಾಡುವ ಪದವಿನ್ಯಾಸ, ಆ ಪದಗಳ ಮೂಲಕ ಹೊರಹೊಮ್ಮುವಂತಹ ಸುಂದರವಾದ ಅರ್ಥ, ಈ ಎರಡನ್ನು ಕೂಡಿರೋದು ಕಾವ್ಯ ಎನ್ನುವಂಥದ್ದು ಈತನ ಅಭಿಪ್ರಾಯ. ಮುಂದಿನ ಮೀಮಾಂಸಕ ದಂಡಿ ರಚಿಸಿರುವ ಕೃತಿ ಕಾವ್ಯಾದರ್ಶ. ಈತ 7ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಕಾಂಚೀಪುರಿಯಲ್ಲಿದ್ದವನು. ಈತನ ಕೃತಿ ಕಾವ್ಯಾದರ್ಶ 3 ಅಧ್ಯಾಯಗಳನ್ನು ಹೊಂದಿದೆ, 660 ಶ್ಲೋಕಗಳನ್ನು ಒಳಗೊಂಡಿದೆ. ಕಾವ್ಯದ ಲಕ್ಷಣ, ಉದ್ದೇಶ, ಅಷ್ಟಾದಶ ವರ್ಣನೆ, ವೈದರ್ಭಿ, ಗೌಡಿ ಎನ್ನುವ ಕಾವ್ಯ ಮಾರ್ಗಗಳು, ಕಾವ್ಯದ 10 ಗುಣಗಳು, 37 ಅರ್ಥಾಲಂಕಾರಗಳು, ಯಮಕ, ಚಿತ್ರಕವಿತ್ವ ಮೊದಲಾದ ಶಬ್ದಾಲಂಕಾರಗಳ ಬಗ್ಗೆ ದಂಡಿ ಚರ್ಚಿಸಿದ್ದಾನೆ. ಕಾವ್ಯ ಮಾರ್ಗಗಳ ಉಲ್ಲೇಖ ಮತ್ತು ಗುಣ ಸಿದ್ಧಾಂತವನ್ನು ಪ್ರತಿಪಾದಿಸಿರುವಂಥದ್ದು ದಂಡಿಯ ವಿಶೇಷತೆ. ಈತ ಕಾವ್ಯಕ್ಕೆ ಶೋಭೆ ತರುವ ಧರ್ಮ ಅಥವಾ ಗುಣಗಳನ್ನು ಅಲಂಕಾರಗಳು ಅಂತ ಕರೀತಾನೆ. ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಎನ್ನುವುದು ಈತನ ಹೇಳಿಕೆ. ಅಂದರೆ ಇಷ್ಟಾರ್ಥದೊಡನೆ ಕೂಡಿ ಬರುವ ಪದಸಮೂಹವೇ ಕಾವ್ಯದ ಶರೀರ ಎನ್ನುವಂಥದ್ದು. ಈತ ಕಾವ್ಯದ ಭಾಷೆಯಲ್ಲಿ 2 ವಿಧವನ್ನು ತಿಳಿಸಿಕೊಡ್ತಾನೆ. ಒಂದು ವಕ್ರೋಕ್ತಿ, ಇನ್ನೊಂದು ಸ್ವಭಾವೋಕ್ತಿ. ಕಾವ್ಯ ಪ್ರತಿಭೆಯ ಬಗ್ಗೆ ಈತ ತನ್ನ ಕೃತಿಯಲ್ಲಿ ಹೇಳಿದ್ದಾನೆ. ರಸವನ್ನು ರಸವದ್ ಅಲಂಕಾರ ಎಂದು ಕರೆದಿದ್ದಾನೆ. ಇನ್ನುಳಿದಂತೆ ಕನ್ನಡದ ಮೊದಲ ಲಭ್ಯ ಗ್ರಂಥವಾದ ಕವಿರಾಜ ಮಾರ್ಗಕ್ಕೆ ದಂಡಿಯ ಕಾವ್ಯಾದರ್ಶದ ಆಕರವಿದೆ. ಧನ್ಯವಾದಗಳು.